ನಮಸ್ತೆ ಕರುನಾಡು 78ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇಂದು ಆನೇಕಲ್ನ ನಾರಾಯಣಪುರದಲ್ಲಿರುವಂತಹ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆನೇಕಲ್ ಘಟಕದ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ತಂಡದಿಂದ ಇಂದು ಶಾಲಾ ಮಕ್ಕಳಿಗೆ ಸಿಹಿ ತಿಂಡಿ, ಡಿಕ್ಷನರಿ ವಿತರಣೆ, ಪಠ್ಯಪುಸ್ತಕಗಳ ವಿತರಣೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದ ತುಣುಕು ನೋಟ ಹಾಗೂ ವಿದ್ಯಾರ್ಥಿಗಳ ಒಂದು ಭಾಷಣ ಹಾಗೂ ಆಟ ಪಾಠಗಳ ಒಂದು ನೃತ್ಯ ಕಾರ್ಯಕ್ರಮ ಇವುಗಳೆಲ್ಲ ನೋಡ್ಕೊಂಬರೋಣ ಬನ್ನಿ. Class Vishram, Class Southern, Class Vishram, Class Southern, Class Salute. एक साथ राष्ट्रगीत शुरू कर. जन गण मन अधिनायक जय हे भारत भाग्य विधाता. पंजाब सिंधु गुजरात मराठा कावेरी उत्कल गंगा विंध्य हिमाचल यमुना उच्चल जल जलधि तरंगा वैष्णवी जागे तव शुभ आशीष माने गाने तव जय दाता. जन गण मंगलदायक जय हे भारत भाग्य विधाता. जय हे जय हे जय हे जय जय. हाथ नीचे. ಆಗೋ ನೋಡು ಮುದ್ದು ಕಂದ ನಮ್ಮ ನಾಡ ಬಾವುಟ. ಆಗೋ ನೋಡು ಮುದ್ದು ಕಂದ ನಮ್ಮ ನಾಡ ಬಾವುಟ. ಸತ್ಯ ಧರ್ಮ ಶಾಂತಿಗಳನ್ನು ಸಾರುತ್ತಿರುವ ಬಾವುಟ. ಸತ್ಯ ಧರ್ಮ ಶಾಂತಿಗಳನ್ನು ಸಾರುತ್ತಿರುವ ಬಾವುಟ. ಗಾಂಧಿ ತಾತ ದುಡಿದು ಕೊಟ್ಟ ನಮ್ಮ ದಿವ್ಯ ಬಾವುಟ. ಗಾಂಧಿ ತಾತ ದುಡಿದು ಕೊಟ್ಟ ನಮ್ಮ ದಿವ್ಯ ಬಾವುಟ. ಆಗೋ ನೋಡು ಮುದ್ದು ಕಂದ ನಮ್ಮ ನಾಡ ಬಾವುಟ. ಆಗೋ ನೋಡು ಮುದ್ದು ಕಂದ ನಮ್ಮ ನಾಡ ಬಾವುಟ. ಕಾವಿ ಬಣ್ಣ ಹೊತ್ತು ನಿಂತು ಜಗದಿ ಮೆರವ ಬಾವುಟ. ಕಾವಿ ಬಣ್ಣ ಹೊತ್ತು ನಿಂತು ಜಗದಿ ಮೆರವ ಬಾವುಟ. ಚಂದ್ರವು ಯೋಚನೆಯ ಮಾಡು ನೀ ಏಳು ಜಾಣ. ಯೋಚನೆಯ ಮಾಡು ನೀ ಏಳು ಜಾಣ. ತಲೆಯೆಲ್ಲ ಖಾಲಿ ಬರವಿಲ್ಲ ಮೈಯಲ್ಲಿ. ತಲೆಯೆಲ್ಲ ಖಾಲಿ ಬರವಿಲ್ಲ ಮೈಯಲ್ಲಿ. ಎಷ್ಟು ಕಲಿತರೇನು ಎಮ್ಮೆ ಕೋಣ. ಎಷ್ಟು ಕಲಿತರೇನು ಎಮ್ಮೆ ಕೋಣ. ಮುಂಜಾನೆ ಎದ್ದು ಮಹಾದೇವ ಎಂದು. ಮುಂಜಾನೆ ಎದ್ದು ಮಹಾದೇವ ಎಂದು. ಬೆವರು ಸುರಿಸಿ ದುಡಿಯುತ್ತಿದ್ದ ಆ ಕಾಲ. ಬೆವರು ಸುರಿಸಿ ದುಡಿಯುತ್ತಿದ್ದ ಆ ಕಾಲ. ಮುಖವನ್ನೇ ತೊಳೆಯದೆ 3 ಲೋಟ ಕಾಫಿ ಕುಡಿದು. ಮುಖವನ್ನೇ ತೊಳೆಯದೆ 3 ಲೋಟ ಕಾಫಿ ಕುಡಿದು. ಮತ್ತೆ ಮಲಗಿ ನಿದ್ರಿಸುವ ಈ ಕಾಲ. ಮತ್ತೆ ಮಲಗಿ ನಿದ್ರಿಸುವ ಈ ಕಾಲ. ಆ ಕಾಲ ಚಂದವೋ ಈ ಕಾಲ ಚಂದವೋ. ಯೋಚನೆಯ ಮಾಡು ನೀ ಏಳು ಜಾಣ. ಯೋಚನೆಯ ಮಾಡು ನೀ ಬ್ರಾ ಬಂದವರಿಗೆ 78ನೇ
ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಮಗೆ ಸ್ವಾತಂತ್ರ್ಯ ದೊರಕಿ 78 ವರ್ಷಗಳಾಗಿದೆ. ಈ ಸ್ವಾತಂತ್ರ್ಯವನ್ನು ದೊರಕಲು ಮಹಾನ್ ಭಾರತದ ಹೋರಾಟಗಾರರು ತಮ್ಮ ಪ್ರಾಣವನ್ನು ಬಲಿದಾನವಾಗಿ ಮುಡಿಪಾಗಿಟ್ಟು ನಮಗೆ ಸ್ವಾತಂತ್ರ್ಯವನ್ನು ಮೀಸಲಿಟ್ಟಿದ್ದಾರೆ. ಈ ದಿನ ನಮಗೆಲ್ಲರಿಗೂ ಹೆಮ್ಮೆ ಅನಿಸುತ್ತದೆ. ಹಾಗಾಗಿ ಈ ಸ್ವಾತಂತ್ರ್ಯ ದಿನವನ್ನು ಮಹತ್ವ ದಿನದೆಂದು ಇಡೀ ದೇಶದಂಥ ಎಲ್ಲ ಭಾಗಗಳಲ್ಲಿ ಮತ್ತು ಮಹಾನ್ ವ್ಯಕ್ತಿಗಳು ಇದನ್ನು ಕುರಿತು ಈ ದಿನವನ್ನು ಸ್ಮರಿಸುತ್ತಾ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿಯೊಂದು ಊರಲ್ಲಿ, ಹಳ್ಳಿಗಳಲ್ಲಿ, ಸಂಘ ಸಂಸ್ಥೆಗಳಿಂದ ಮತ್ತು ಎಲ್ಲ ಕಡೆಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಾ ಸ್ವಾತಂತ್ರ್ಯವನ್ನು ದೊರಕಿಸಲು ಮಹಾನ್ ಹೋರಾಟಗಾರರು ತಮ್ಮ ಪ್ರಾಣವನ್ನು ಬಲಿ ಇಟ್ಟಿರುವಂಥ ಎಲ್ಲ ಹೋರಾಟಗಾರರಿಗೆ ಪ್ರಾಣಾರ್ಪಣೆ ಮಾಡುತ್ತಾ ಅವರನ್ನು ಸ್ಮರಿಸುತ್ತಾ ಈ ದಿನ ನಮ್ಮ ಕರ್ನಾಟಕ ಯುವ ರಕ್ಷಣೆ ವೇದಿಕೆಯಿಂದ ನಾಡಿನ ಸಮಸ್ತ ಜನರಿಗೆ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನಿವತ್ತಿನ ದಿನ ನಮ್ಮ ತಾಲೂಕಿನ ಯುವ ರಕ್ಷಣೆ ವೇದಿಕೆಯ ಘಟಕದ ವತಿಯಿಂದ ನಮ್ಮ ಪದಾಧಿಕಾರಿ ಎಲ್ಲರೂ ಸೇರಿಕೊಂಡು ನಮ್ಮ ಆನೇಕಲ್ ತಾಲೂಕಿನ ನಾರಾಯಣಪುರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇವತ್ತು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಿರಿಯ ಮಕ್ಕಳೊಂದಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ಊಟದ ವ್ಯವಸ್ಥೆಗಳನ್ನು ಮತ್ತು ಸಿಹಿ ವಿತರಣೆಗಳಿಂದ ಹಂಚಿಕೊಂಡು ಈ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. Good morning everyone. I am a soldier. I am brave and strong. I fight for my country. I protect my country from the terrorists. The safety of my country is the most important duty. ಜೈ ಹಿಂದ್, ಜೈ ಭಾರತ್. ಶಿರೀಷ, ನಾನು GLPS ನಾರಾಯಣಪುರ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಕಿತ್ತೂರು ರಾಣಿ ಚೆನ್ನಮ್ಮಳ ಪುಟ್ಟ ನಟನೆಯನ್ನು ಮಾಡಿ ತೋರಿಸಲಿದ್ದೇನೆ. ವಂದನೆಗಳು ಮಹಾರಾಣಿ. ಯಾಕರೆಕಾಯವರು ಬಂದಿದ್ದಾರೆ, ನಮ್ಮ ಮುಂದೆ ಮಾತನಾಡಬೇಕಂತೆ. ಹೋಗಿ ಕರೆದುಕೊಂಡು ಬನ್ನಿ. ಕುಳಿತುಕೊಳ್ಳಿ. ಏನು ಬಂದ ವಿಷಯ? ಕಪ್ಪವನ್ನು ಕೊಡಬೇಕು. ಏನು? ನಮ್ಮ ಮಾಂಟ್ರೋ ಸಾಹೇಬರು ಕೊಡುವ ಪ್ರಮಾಣ ಕಪ್ಪವನ್ನು ಕೊಡಲೇಬೇಕು. ಏನು ಕಪ್ಪ? ನಿಮಗೆ ಕೊಡಬೇಕು ಕಪ್ಪ? ಕಪ್ಪು ತಿನ್ನಲು ಬಿಟ್ಟ ತಪ್ಪಿಗೆ ಕುರಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಿಮಗೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಹೋಗ್ತೀರಾ, ಬಿತ್ತೀರಾ, ನೀರಾಯಿಸಿ ನಾಟಿ ನೆಡ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ? ನಿಮಗೆ ಕೊಡಬೇಕು ಕಪ್ಪ? ನೀವೇನು ನೆಂಟರೆ ಇಷ್ಟರೇ ದಾಯಾದಿಗಳೇ, ನಿಮಗೆ ಕೊಡಬೇಕು ಕಪ್ಪ? ಎಲೆ ಕೆಂಪು ಮುಸುಡಿಯ ಕೋತುಗಳೇ, ನಮ್ಮ ಭಾರತವನ್ನು ಬಿಟ್ಟು ತೊಲಗಿ. ಈ ಕಿತ್ತೂರು ರಾಣಿಯನ್ನು ಕಪ್ಪ ಕೇಳುವವರ ನಾಲಿಗೆ ಸಿಹಿಬಿಟ್ಟೇನು. ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾದಂಥ ಕಾರ್ತಿಕ್, ಚೇತನ್, ಲೋಕೇಶ್, ರಾಕೇಶು ಇವರೆಲ್ಲ ಆಗಮಿಸಿ ನಮ್ಮ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಮಕ್ಕಳಿಗೆ ಬಹುಮಾನವನ್ನು ವಿತರಣೆ ಮಾಡಿದ್ದಾರೆ. ಹಾಗೆ ಮಕ್ಕಳಿಗೆ ಒಂದು ಪುಟ್ಟ ಡಿಕ್ಷನರಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಬಡ ಮಕ್ಕಳಿಗೆ ಇದೊಂದು ಹೆಚ್ಚು ಉಪಯುಕ್ತ ಆಗುತ್ತೆ ಅಂತ ನಾವು ಭಾವಿಸಿದ್ದೀರಿ. ಇದೇ ರೀತಿ ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಯಶಸ್ವಿಯಾಗಿ ನಡೆಸ್ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ.